ಅಡುಗೆ ಸಖತ್ತಾಗಿದೆ. ಪೊಂಗಲ್ ತುಂಬ ಚೆನ್ನಾಗಿದೆ. ಅಂಬಿಕಾ, ನೀನೇನ ಮಾಡಿದ್ದು? ಏನಮ್ಮ ನೀನು ಅಡುಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ಯಾ ಅಂದಮೇಲೆ ಅಂಬಿಕನ್ ಕೇಳ್ತಿದ್ಯಲ್ಲ ನೀನು ಮಾಡಿದ್ದ ಅಂತ. ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದಾಳೆ ಅಂದಮೇಲೆ ಅದು ನೇತ್ರಾನೇ ಮಾಡಿರೋದು. ರೀ, ನಿಮ್ದು ಯಾಕೋ ಅತಿ ಆಯ್ತು. ನಂಗೇನು ಅಡುಗೆನ ಮಾಡೋದಕ್ಕೆ ಬರಲ್ವಾ? ನಾನು ಹಂಗೆ ಹೇಳಿದ್ನ ಅಡುಗೆ ಮಾಡಕ್ಕೆ ಬರಲ್ಲ ಅಂತ. ಯಾವತ್ತಾದರೂ ಮಾಡಿ ಬಡಿಸಿದ್ರೆ ತಾನೇ ನನಗೆ ಗೊತ್ತಾಗೋದು ಅಡುಗೆ ಮಾಡಕ್ಕೆ ಬರುತ್ತೆ ಇವಳಿಗೆ ಅಂತ. ಡ್ಯಾಡ್, ಮಾಮ್ನ ರೇಗ್ಸಿದ್ ಸಾಕು. ನನ್ಗಂತೂ ತಲೆ ಕೆಟ್ಟೋಗಿದೆ. ಸುಮ್ಮನೆ ಊಟ ಮಾಡಿ. ಕಾವೇರಿ, ಇಷ್ಟು ದಿನ ನಿನಗೆ ಮೆಮೊರಿ ಲಾಸ್ ಆಗಿತ್ತಂತೆ, ಈಗ ಮೆಮೊರಿ ವಾಪಸ್ ಬಂತಂತೆ. ಕೇಳೋದಿಕ್ಕಂತೂ ಸಖತ್ತಾಗಿದೆಯಲ್ಲ? ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಅಲ್ಲ, ಇಷ್ಟು ಒಳ್ಳೆ ಟ್ರೀಟ್ಮೆಂಟ್ ಯಾವ ಹಾಸ್ಪಿಟಲ್ ಕೊಟ್ಟರು ಕಾವೇರಿ? ಅಲ್ವಾ ಬ್ರೋ? ಹೇಳು ಕಾವೇರಿ. ಟೆಲ್ ಮೀ, ಇಷ್ಟು ಬೇಗ ಹೇಗೆ ಮೆಮೊರಿ ವಾಪಸ್ ಬಂತು? ನೋಡಿ ಅದ್ಗೆ, ನಾನು ಕೇಳಿದ್ರೆ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನೀವಾದರೂ ಕೇಳಿ ಹೇಳ್ಬೋದು. ಕಾವೇರಿ, ಹೇಳು. ಕಾವೇರಿ, ಈಗೇನು ಹೇಳ್ತೀಯೋ ಇಲ್ವೋ? ವೃಂದ, ಹಬ್ಬದ ಊಟ ಮಾಡ್ತಾ ಇದ್ದೀವಿ, ಈಗ ಯಾಕದಲ್ಲ? ಅಜ್ಜಿ, ಯಾಕೆ ನನ್ನ ಕ್ವಶನ್ ಕೇಳಬಾರ್ದಾ? ಪ್ರಶ್ನೆಗಳು ಯಾರು ಬೇಕಾದರೂ ಕೇಳಬಹುದು, ಆದರೆ ಆನ್ಸರ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಈಗ ನೋಡು, ನಾನು ಕೇಳ್ಬೋದಲ್ವಾ, ಅಗಸ್ತ್ಯ ಕರೆದ ತಕ್ಷಣ ನೀನು ಯಾಕೆ ಬಂದೆ ಅಂತ. ನಿನಗೇನು ಮಾನ ಮರ್ಯಾದೆ ಇಲ್ವಾ? ಇಷ್ಟೆಲ್ಲ ಅವಮಾನ ಮಾಡಿ ಹೊರಗಡೆ ಕಳಿಸಿದ್ರು ಕೂಡ ಯಾಕೆ ಮತ್ತೆ ವಾಪಸ್ ಬಂದೆ ಅಂತ ನಾನು ಕೇಳ್ಬೋದಲ್ವಾ? ಅದಕ್ಕೆ ನೀನು ಉತ್ತರ ಕೊಡ್ತೀಯಾ? ಹೇಳು ವೃಂದ. ವೃಂದ, ಹೇಳ್ತೀಯೋ ಇಲ್ವೋ? ಅಜ್ಜಿ, ದಿಸ್ ಇಸ್ ಟೂ ಮಚ್. ವೃಂದ ಈಗ ನಮ್ಮ ಗೆಸ್ಟ್. ಖಂಡಿತ ಇಲ್ಲ, ನಾವ್ಯಾರು ಗೆಸ್ಟ್ ಅಂತ ಅನ್ಕೊಂಡಿಲ್ವಲ್ಲ. ಟಾಪಿಕ್ ಏನಾದರೂ ಚೇಂಜ್ ಆದರೆ ನಾನು ಹಾಗೆ ಮಾತಾಡಬೇಕಾಗಿ ಬರುತ್ತೆ. ಓಕೆನಾ? ಊಟ ಮಾಡಿ. ನನ್ನ ದಾರಿಗೆ ಮುಳ್ಳಾಯ್ತೀಯ ಅಂತ ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸೋಣ ಅಂತಿದ್ದೆ. ಆದ್ರೆ ನಿನ್ನ ಆಯುಸ್ ಗಟ್ಟಿ ಇತ್ತು. ಸಂಕ್ರಂಗೆ ಎಲ್ಲ ಹೇಳ್ಬಿಡ್ತೀಯ. ನೀನು ಹೇಳಿದ್ರೆ ಅವ್ ನಂಬಿಟಾನ? ನಾನು ಯಾವುದನ್ನು ನೋಡಲ್ಲ, ನಾನು ಯಾರ ಮಾತು ಕೇಳಲ್ಲ. ನನಗೆ ನಮ್ಮ ಅಪ್ಪಯ್ಯ ಏನು ಅಂತ ಸಂದ ಗೊತ್ತದೆ. ಪ್ರೇಮಂ ಪೂಜ್ಯಂ ಕಾವ್ಯಂ ಸಖಿಯೇ ನನಗೆ ನೀನೇ ಸಕಲಂ ಲೋಕದ ಕಣ್ಣಿಗೆ ನಮ್ಮಯ ಪ್ರೀತಿ ಸತ್ಯ ಸುಂದರ. ಸಾಗದು ಜೊತೆಯಾಗದು ನಮ್ಮ ಪ್ರೇಮ ಪಯಣ, ಒಲ್ಲದೆ ಒಲವಾದರೆ ಬದುಕು ಪೂರ ಕದನ.
ಏನು ಗೊತ್ತೇ ಅಮ್ಮಿಯರೇ, ನಮ್ಮ ಅಪ್ಪಯ್ಯನ ಬಗ್ಗೆ ಯಾರು ಏನೇ ಅಂದರೂ ನಂಗೆ ಆಗಕ್ಕಿಲ್ಲ. ನಿಮ್ಮ ಜಾಗದಾಗ ಬೇರೆ ಯಾವನ ಇದ್ದಿದ್ರೆ ನಡೀತಾ ಇದ್ದಿದ್ದ ಕಥೆಯೇ ಬೇರೆ. ಸಾರಿ. ಸಾರಿ. ಅಮ್ಮೀರೇ, ಸೀತಾಗ ನೋಡಿ. ಅಲ್ಲೇ ನನ್ನ ಅಮ್ಮಿ ಸ್ಟೈಲಿಂಗ್ ಶುರು ಆಯಿತು. ಅದು ಸ್ಟೈಲಿಂಗ್ ಅಲ್ಲ, ಸ್ಮೈಲಿಂಗ್. ಅದೇ ನಾನೆಲ್ಲೋ ನೀವು ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತೀರಾ, ಹೆಂಗಪ್ಪ ಸಮಾಧಾನ ಮಾಡೋದು ಅಂತ ಕೋಳಿ ಚುರುಮುರಿಗೆಲ್ಲ ಫೋನ್ ಮಾಡಿ ಐಡಿಯಾ ಕೇಳಿದೆ. ನನ್ನ ಮಕ್ಕಳು ನಮ್ಗೇನು ಮದುವೆ ಆಗದ ಜೋಗಿ ಅಣ್ಣ, ನಮ್ಮನ್ನು ಕೇಳ್ತಲ್ಲ ಅಂದ್ಬಿಡದ. ಏನಪ್ಪ ಮಾಡೋಣ ಸಿದ್ದೇಶ್ವರ ಅನ್ನಿಸ್ಬಿಟ್ಟಿತ್ತು. ಆದರೆ ನನ್ನ ಅಮ್ಮಿ ಸೂಪರು, ನನ್ನ ಮ್ಯಾಗೆ ಬೇಜಾರೇ ಮಾಡ್ಕೊಂಡಿಲ್ಲ. ಬೇಜಾರು ಯಾಕೆ ಮಾಡ್ಕೋಬೇಕು? ನೀವು ನನ್ನ ಗಂಡ. ಇಷ್ಟಕ್ಕೂ ನಾನು ನಿಮ್ಮ ತಂದೆ ಬಗ್ಗೆ ಅಷ್ಟು ಓಪನ್ ಆಗಿ ಮಾತಾಡಿದ್ದು ತಪ್ಪೇ ಅಲ್ಲ. ಆ ಥರ ಮಾತಾಡಿದಾಗ ಯಾವ ಮಗನಿಗಾಗ್ಲಿ ಕೋಪ ಬರ್ದೇ ಇರುತ್ತೆ ಹೇಳಿ? ಗಂಡನ ಯಾವ ಪಾರ್ಟಿ ಸಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ ಅಮ್ಮಿಯರೇ? ಈಗ ಎಷ್ಟೇ ಆದರೂ ನನ್ನ ಮುದ್ದು ಜೋಗಿಯವರಲ್ವಾ? ನಂಗೆ ಈಗ ಸಮಾಧಾನ ಆಯಿತು. ನೋಡೆ ಬಿಡುವ, ಗೆಲ್ಲೋದು ನಾನಾ ನೀನಾ ಅಂತ. ಜೋಗಿಯವರೇ, ನಾನು ಈ ಯುದ್ಧದಲ್ಲಿ ಗೆಲ್ಲೇಬೇಕು, ನಿಮ್ಮನ್ನ ಉಳಿಸ್ಕೊಳ್ಳೇಬೇಕು. ನನ್ನ ಸಂಸಾರ, ನನ್ನ ಗಂಡ, ಇದೆಲ್ಲ ನನ್ನ ಜವಾಬ್ದಾರಿ. ನಾನು ಇದನ್ನ ಉಳಿಸ್ಕೊಳ್ತೀನಿ. ಇಲ್ಲ, ನಾರದರು ಇದನ್ನು ಹೇಳಿ ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ. ಅವರು ಮಹಾದೇವನ ಯಶಸ್ಸನ್ನೇನು ಸಂಭ್ರಮಿಸುವುದು ಬೇಕಾಗಿಲ್ಲ. ಆದರೆ ಎಲ್ಲವೂ ತಮ್ಮಿಂದಲೇ ಆಗಿದೆ ಎನ್ನುವ ಧೈರ್ಯ ಮಾಡುತ್ತಿದ್ದಾರಲ್ಲ, ಈಗಲೂ ಸುಮ್ಮನಿದ್ದರೆ ನಮ್ಮ ಗೌರವವನ್ನು ನಾವೇ ಕಳೆದುಕೊಂಡಂತೆ. ನಾನು ಈಗಲೇ ಅಮರಾವತಿಗೆ ಹೋಗುವ ನಿರ್ಧಾರ ಮಾಡಿದ್ದೇನೆ. ಮಾತೆ, ಏನು ಹೇಳುತ್ತಿದ್ದೀರಿ? ಚಿಕ್ಕ ವಿಚಾರಕ್ಕೆ ನೀವು ಹೋಗಬೇಕೆ? ನಾನೇ ದೇವತೆಗಳ ಹತ್ತಿರ ಹೋಗಿ ಮಾತನಾಡುತ್ತೇನೆ. ನನ್ನ ತಂದೆಯನ್ನು ಇಷ್ಟು ನಿಕೃಷ್ಟವಾಗಿ ಕಾಣುತ್ತಿದ್ದಾರೆ ಎಂದರೆ ನನ್ನ ರಕ್ತ ಕುದಿಯುತ್ತಿದೆ. ಜಗದೀಶ್ವರ ಇವರು, ಜಗತ್ತಿನ ಆಧಾರ ಸ್ತಂಭ ಇವರು. ದೇವತೆಗಳು ಬುದ್ಧಿ ಕಲಿಯಬೇಕು ಎನ್ನುವ ನಿಮ್ಮ ಮಾತು ನಿಜ. ಆದರೆ ಆ ಹೊಣೆಯನ್ನು ನನಗೆ ಬಿಡಿ ಮಾತೆ. ಇಲ್ಲ ಕುಮಾರ, ಅವರು ಮಾತನಾಡಿರುವುದು ನನ್ನ ಪತಿಯ ಬಗ್ಗೆ. ನಾನೇ ಹೋಗುತ್ತೇನೆ. ನಿನಗೆ ಹೊರಡುವ ಸಮಯ ಸಮೀಪಿಸಿದೆ. ಕರ್ತವ್ಯದಲ್ಲಿ ವಿಳಂಬವಾಗಬಾರದು. ನೀನೇನು ಯೋಚಿಸಬೇಡ. ಅವರಿಗೆ ಪಾಠ ಕಲಿಸುವ ಭಾರ ನನ್ನದು. ಯಾರೂ ಹೋಗಬೇಕಾಗಿಲ್ಲ ಪಾರ್ವತಿ. ಈ ಘಟನೆಗೆ ಮುಖ್ಯ ಕಾರಣ ನಾನಲ್ಲವೇ? ನಾನೇ ಹೋಗುತ್ತೇನೆ. ನೀನು ಕೈಲಾಸದಲ್ಲೇ ಇರಬೇಕು. ಇಲ್ಲ ಸ್ವಾಮಿ, ನಿಮಗೆ ಅಗೌರವದ ಮಾತನಾಡಿದವರ ಮುಂದೆ ನೀವು ಹೋಗಿ ನಿಲ್ಲಬಾರದು. ಮಾತೆ, ಕ್ಷಮಿಸಿ, ನನಗೆ ನೋವಾಯಿತೆಂದು ಬಂದು ಹೇಳಿಬಿಟ್ಟೆ. ಈಗ ಇದೇಕು ಬಹಳ ಗಂಭೀರವಾಗುತ್ತಿದೆ ಎನಿಸುತ್ತಿದೆ. ಗಂಭೀರವಾಗಲೇಬೇಕಾದಂತಹ ವಿಚಾರವಿದು ನಾರದರೆ. ನನ್ನನ್ನೀಗ ಯಾರು ತಡೆಯುವಂತಿಲ್ಲ. ಅವರು ಮಾಡಿದ ತಪ್ಪೇನೆಂದು ಅವರಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ. ಹಾಗಾದ ಮೇಲೆ ನಾನೇ ಕೈಲಾಸಕ್ಕೆ ಮರಳುತ್ತೇನೆ. ಕುಮಾರ, ನೀನು ಕರ್ತವ್ಯಗಳನ್ನು ಪೂರ್ಣಗೊಳಿಸಿ ಬೇಗ ಮನೆಗೆ ಮರಳು. ಗಣೇಶ, ನಾನು ಬೇಗ ಬಂದು ಬಿಡುತ್ತೇನೆ. ನೀನು ಗಣಗಳೊಂದಿಗೆ ಆಡಿಕೊಳ್ಳುತ್ತೀರಿ.
ರೀ ನಾವು ಬೆಂಗಳೂರು ವೆದರ್ನ ನಂಬೋದಕ್ಕೆ ಆಗಲ್ಲ. ಇವತ್ತು ಚಳಿ ಆಗತ್ತೆ, ನಾಳೆ ಉರಿ ಬಿಸಿಲು. ಇವತ್ತು ನೋಡಿದ್ರ ಬೆಳಗ್ಗೆನೆ ಎಷ್ಟು ಬಿಸಿಲು ಬಂದಿದೆ ಅಂತ. ಪಾಪ ನೀವು ಕಾರ್ ಓಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ. ನಿಮ್ಗೆ ಮಜ್ಜಿಗೆ ಮಾಡಿ ಬಾಟ್ಲಿಗೆ ಹಾಕೊಡ್ಲಾ? ಮಜ್ಜಿಗೆ ವಿಷಯ ಬಿಡೆ, ನಿಮಿಷ ಇರು. ಇಲ್ಲಿ ಬಾಯ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ, ಕೂತ್ಕೋ. ನೀನು ಏನಂತ ಹೇಳು? ಮಜ್ಜಿಗೆ ಮಾಡ್ಕೊಡ್ತೀನಿ ಹಿಂದೆ. ಮಜ್ಜಿಗೆ ವಿಷಯ ಅಲ್ವೇ, ರೋಹಿಣಿ ಅವರಪ್ಪ ದುಡ್ಡು ತಂದು ಕೊಟ್ರಲ್ಲ ಆ ಕ್ವಾಟ್ರು, ಆ ಮ್ಯಾಟ್ರು, ಅದ್ರ ಬಗ್ಗೆ ನೀನು ಏನು ಹೇಳ್ದೆ ಹೇಳು? ರೋಹಿಣಿ ಅವರಪ್ಪ ರೋಹಿಣಿಗೆ ದುಡ್ಡು ಕಳ್ಸಿದ್ದಾರೆ. ಅದ್ರ ನಾನು ಅನ್ಕೊಳ್ಳೋದಕ್ಕೆ ಏನಿದೆ ರೀ? ಅಲ್ಲವೇ ನಿನಗೆ ಏನು ಅರ್ಥ ಆಗಲ್ವಲ್ಲೇ? ಲೈ ಮೀನಾ, ಇಷ್ಟು ದಿನ ಏನು ದುಡ್ಡು ಕೊಡೋದಿಲ್ಲ ಆ ದೊಡ್ಡ ವ್ಯಕ್ತಿ, ಇವಾಗ ಜೈಲಿಗೆ ಹೋಗ್ತಿದ್ದಂಗೆ ಅದು ಹೆಂಗ ದುಡ್ಡು ಕಳಿಸ್ತಾರೆ? ದಿನೇಶ್ ಅವ್ರ ಕೈಗೆ ಕೊಟ್ಟಿದ್ರು ಅಂತ ರೋಹಿಣಿ ಅವ್ರು ಹೇಳಿದ್ರಲ್ಲ. ಯಪ್ಪ, ಇವ್ರ ಮಾವ ಅನ್ನೋದೇ ನನಗೆ ದೊಡ್ಡ ಡೌಟು. ಅದೆಲ್ಲ ಹಂಗಿರ್ಲಿ. ಅಲ್ಲ, ಆ ಮಾವ ಬಂದಿದ್ರಲ್ಲ ಇಲ್ಲಿ ಮನೆಗೆ, ಬಂದಾಗ್ಲೇ ಅದೇನೇನು ದುಡ್ಡಿತ್ತೋ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. ಏನಕ್ಕೆ ಕೊಡ್ಲಿಲ್ಲ? ಅದು ಅಲ್ಲದೆ ಅವರು ಇಲ್ಲ ನಾನು ಇವಾಗ ಊರ್ ಬಿಟ್ಟು ಹೋಗ್ಬಿಡ್ತೀನಿ, ಯಾರ ಕಣ್ಣಿಗೂ ಕಾಣಿಸ್ಕೊಳಲ್ಲ ಅಂತೆಲ್ಲ ಹೇಳಿದ್ರು. ಜೈಲ್ಗೆ ಹೋಗೋಕ್ಕೂ ಮುಂಚೆನೆ ಅವ್ರ ಮಾವನ ಕೈಗೆ ದುಡ್ಡು ಕೊಟ್ಟಿರ್ಬೋದು, ಆದ್ರೆ ಅವರೇ ಕೊಡೋದನ್ನ ಮರ್ತಿರ್ಬೋದಲ್ವಾ? ನೀನೇನು ಅವ್ರ ಕಡೆ ಲಾಯರ್ರಾ? ಏನೆಲ್ಲ ಪ್ರಶ್ನೆಗೂ ಅವ್ರ ಪರವಾಗಿ ಉತ್ತರ ಕೊಡ್ತಾ ಇದೆಯಾ? ನೋಡಿ, ಇದೆಲ್ಲ ಅವ್ರ ಪರ್ಸನಲ್ ವಿಷಯ. ನೀವ್ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಅವನು ನಮ್ಮಪ್ಪನ ದುಡ್ಡು ಎತ್ಕೊಂಡು ಓಡಾಗಿದ್ದಾನೆ. ಇದು ಮಾತ್ರ ಹಿಂಗೆ ಅವ್ರ ಪರ್ಸನಲ್ ವಿಷಯ ಆಗೋಗುತ್ತೆ. ಈ ಜೋಡಿ ಸೇರ್ಕೊಂಡು ಏನೋ ಕೇಳಿ ಕತೆ ಸೃಷ್ಟಿ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ಕಡೆ. ನಿಮ್ಗೆ ಯಾಕಿಂತ ಅನುಮಾನಗಳು ಹುಟ್ಕೋತಿದೆ? ನಿನಗಿನ್ನೂ ಆ ಮನೋಜನ್ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿಲ್ಲ ಕಣೆ. ಅವನಿಗೆ ಇಂಥ ಕ್ರಿಮಿನಲ್ ಬುದ್ಧಿ ಅನ್ನೋ ಟಾಪಲ್ಲಿರುತ್ತೆ, ಟಾಪಲ್ಲಿ. ಇವನ ಹತ್ರ ಬಂದಿದ್ದಿಲ್ಲ ಇವಾಗ ದುಡ್ಡು. ಈ ದುಡ್ಡನ್ನು ಇಟ್ಕೊಂಡು ಇವನು ಬಿಸ್ನೆಸ್ ಶುರು ಮಾಡಿ ಅದರಲ್ಲಿ ವಾಪಸ್ ಬರೋ ದುಡ್ಡನ್ನ ಇವನು ಅಪ್ಪನಿಗೆ ರಿಟರ್ನ್ ಮಾಡ್ತಾನಂತೆ, ರಿಟರ್ನು. ಇದು ನಮ್ಮ ಮಾತಾ ಇದು? ರೀ, ನಿಮ್ಮ ಅಣ್ಣನೇ ಸುಳ್ಳು ಹೇಳಿರ್ಬೋದು, ರೋಹಿಣಿ ಯಾಕ್ರಿ ಸುಳ್ಳು ಹೇಳ್ತಾರೆ? ಏನೇ ನೀನು ಒಳ್ಳೆ ಎಳೆ ಪಾಪಚಿ ಥರ ಮಾತಾಡ್ತಿಲ್ಲ. ಮೀನಾ, ಈ ಮನೋಜ ಇದಾನಲ್ಲ, ಅವನು ಪಿಂಗ್ಯ ಕಡೆ ಪಿಂಗ್ ಹಂಗೆ ಮಾತಾಡಿ ಏನೋ ಸುಳ್ಳು ಹೇಳ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ರೆ ಇದಿದೆಯಲ್ಲ, ಇದು ಯಾವುದು? ಅದೇ ಈ ಪೌಡ್ರು, ಒಂದು ದೊಡ್ಡ ಐನಾತಿ ಇದು. ಈ ಟಿಂಗ್ರಿ ನಂಬೋದ್ರು ಉಂಗ್ರಿ ನಂಬಕ್ ಹೋಗ್ಬಾರ್ದು. ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಅವ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ಹೋಗಲೇ ಏನ್ ಮಾಡ್ಬಿಡ್ತಾರೆ? ಏನ್ ಮಾಡ್ಕೊಳಕ್ ಆಗತ್ತ ಅವ್ರ ಕೈಯಲ್ಲಿ? ನಿನ್ನ ಗಾಡಿ ಕಂಪ್ಲೇಂಟ್ ಕೊಟ್ಟು ಎತ್ಸಿದ್ದು ಇವರೇ ಅಂತ ನನಗೆ ಡೌಟ್ ಇದೆ. ಎಲ್ಲರ ಮೇಲೂ ಯಾಕ್ರಿ ನಿಮ್ಗೆ ಅನುಮಾನ? ಮನೆಯವ್ರ ಮೇಲೆ ಆದ್ರೂ ಸ್ವಲ್ಪ ನಂಬಿಕೆ ಇರಬೇಕು. ನಂಬಿಕೆ ಇರಬೇಕು ಮೀನಾ, ಆದ್ರೆ ಇಂಥವ್ರ ಮೇಲಲ್ಲ. ಇವರಿಬ್ರು ಮಾಡೋ ಪ್ರತಿ ಕೆಲಸದಲ್ಲೂ ನಮಗೆ ಅನುಮಾನ ಹುಟ್ಲೇಬೇಕು. ಇವರಿಬ್ರು ಸೇರಿ ಏನೋ ಗಜಿಬಿಜಿ ಕೆಲಸ ಮಾಡ್ತಾ ಇದಾರೆ ಕಡೆ. ಯಾವ್ದೋ ಬ್ಯಾಂಕಿಗೆ ಹೋಗಿ ಕಳ್ತನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದೀರಾ? ಇರ್ಬೋದು, ಹಂಗೆ ಹೇಳಿದ್ರೆ ನಾನು ನಂಬಿಡ್ತೀನಿ. ಆದ್ರೆ ಈ ದುಡ್ಡು ಅವ್ರ ಅಪ್ಪ ಕೊಟ್ಟಿರೋ ದುಡ್ಡು ಅನ್ನೋ ಮಾತು ಮಾತ್ರ ನನ್ನ ಕೈ ನಂಬಕ್ ಆಗ್ತಾ ಇಲ್ಲ ಕಣೆ. ನಾನು ನಂಬೋದೂ ಇಲ್ಲ. ಅವ್ರ ಬಗ್ಗೆ ಬಿಟ್ಟಾಕ್ರಿ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಅವ್ರ ಜೀವನ, ಅವ್ರ ದುಡ್ಡು, ಅವ್ರ ಇಷ್ಟ. ಸಂಕ್ರಾಂತಿ ಬಂತು ರಟೋ ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ. ಅಮ್ಮನವ್ರೆ, ನಮ್ಮನೇಲೂ ಹಬ್ಬ ಇದೆ, ನೀವು ಅಪ್ಪಣೆ ಕೊಟ್ಟರೆ ನಾವು ಹೊರಡ್ಬೋದಾ? ಸರಿ, ನಮಸ್ಕಾರ. ಅಜ್ಜಿ, ಈ ಕಳ್ಳೆಕಾಯಿ ಮತ್ತೆ ಅವರೆಕಾಯಿ ಮಾಡಾಯ್ತು, ಪೊಂಗಲ್ ಮಾಡಲ್ವಾ? ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಂಡ್ಯನಲ್ಲಿ ಪೊಂಗಲ್ ಮಾಡೋದು ಕಡಿಮೆ. ಪೊಂಗಲ್ ಮಾಡೋದನ್ನ ವಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ಗೆ ಪೊಂಗಲ್ ಅಂದ್ರೆ ತುಂಬಾ ಇಷ್ಟ ಅಜ್ಜಿ.
ನನಗೆ ಹೇಳಿದ್ದೆ ಅಲ್ವಾ ಅಂಜು, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಭೂಮಿ ಪೊಂಗಲ್ ಮಾಡ್ತಾಳೆ. ನೀವು ಯಾಕೆ ಮಾಡಬೇಕು ಸಂಗೀತ? ನೀನ್ ಮಾಡಲ್ವಾ? ಅಮ್ಮ ಯಾಕೆ ಮಾಡಬೇಕು? ಅಲ್ಲ, ಈ ಮನೆ ಸೊಸೆ ಭೂಮಿ, ಅಡ್ಗೆ ಇನ್ಚಾರ್ಜ್ ಎಲ್ಲ ಅವಳ್ದು ಅಂದಮೇಲೆ ಪೊಂಗಲ್ ಅವಳೇ ಮಾಡ್ತಾಳೆ. ನನ್ನ ಹೆಂಡತಿ ತರ ಈ ಮನೇಲಿ ಯಾರು ಪೊಂಗಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಾಗಲ್ಲ? ನಾನ್ ಮಾಡ್ತೀನಿ. ಅಂಜು, ನೀನು? ನಾನ್ ಮಾಡ್ತೀನಿ ಮಾಮ್, ನಂಗೆ ಮಾಡಕ್ ಬರುತ್ತೆ. ಭೂಮಿನೇ ಮಾಡಬೇಕು. ಇಲ್ಲ ಇಲ್ಲ, ಅಂಜುನೇ ಮಾಡಬೇಕು. ಇಬ್ರು ಮಾಡಿಬಿಡಿ, ಸರಿ ಹೋಗುತ್ತೆ. ಹಬ್ಬದ ದಿನ ಒಂದೇ ಮನೇಲಿ 2 ಒಲೆ ಉಳಿಯಬಾರ್ದು. ಅಮ್ಮ, ಮನೆಯಿಂದ ಹೊರಗಡೆ ಮಾಡೋಣ. ನೋಡೋಣ ಬಿಡಿ, ಇವರಿಬ್ರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಆಗ್ಬಹುದು. ನಡಿಲಿ ಪೊಂಗಲ್ ಪರೀಕ್ಷೆ. ಇಲ್ಲಿ ಯಾರೋ ಮಲಗಿರೋ ಹಾಗಿದೆ. ಅವರನ್ನು ಕೇಳಿದ್ರೆ ಎಲ್ಲವ್ವ ಇಲ್ಲಿ ಹೋಗಿರ್ಬೋದಾ ಅನ್ನೋದು ಗೊತ್ತಾಗುತ್ತೆ. ಕೇಳಿ ನೋಡೋಣ. ಬೇಡ ಬೇಡ, ಎಷ್ಟು ದೂರದಿಂದ ನಡೆದು ಬಂದು ಇಲ್ಲಿ ಮಲಗಿದರೋ ಏನೋ, ಆಯಾಸ ಆಗಿರುತ್ತೆ. ನಾವೇ ಹುಡುಕಿ ನೋಡೋಣ. ನೀವು ಹೀಗೆ ಹೋಗಿ, ನಾನು ಈ ಕಡೆ ನೋಡ್ತೀನಿ. ಇದು ನಿನ್ಗೆ ಕೊನೆ ಎಚ್ಚರಿಕೆ. ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೋಗು, ಇಲ್ಲ ನಾನು ಸಾಯ್ತೀನಿ ಅನ್ನೋ ಹಾಗಿದ್ರೆ ಸಾಯಿ. ಸಾಯುವುದು ನಾನಾ ಅಥವಾ ನೀವ? ನೋಡಿಯೇ ಬಿಡೋಣ.
अनंत शिव योगी महादेव योगी महादेव आदे अनंत शिव महाबली शिव महाबली शिव ಭಗವಂತ ದೇವಾನುದೇವ ನಿಮ್ಮ ಆಗಮನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೆ. ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಮನಸ್ಸು ಸಂತೃಪ್ತಿಯಾಯಿತು. ನಾರದರೆ, ತ್ರಿಲೋಕಗಳು ಸುಭಿಕ್ಷವಾಗಿದೆ ತಾನೆ? ಯಾವುದೇ ಸಮಸ್ಯೆ ಇಲ್ಲ ಮಹಾದೇವ. ಸಮಸ್ಯೆ ಇದ್ದದ್ದು ತಾವು ತೆರಳಿದ್ದ ಭೂಲೋಕದಲ್ಲಿ. ಸದ್ಯಕ್ಕೆ ಅದು ಪರಿಹಾರವಾಗಿದೆ. ಯಾವುದೇ ಸಮಸ್ಯೆ ಇಲ್ಲ ಈಗ. ಸರಿಯಾಗಿಯೇ ಹೇಳಿದಿರಿ ನಾರದರೆ. ಸಮಸ್ಯೆ ಸದ್ಯಕ್ಕಷ್ಟೇ ಪರಿಹಾರವಾಗಿದೆ. ಅದೇಕೆ ಸ್ವಾಮಿ ಹೀಗೆ ಹೇಳುತ್ತಿದ್ದೀರಿ? ನಿನಗೆ ತಿಳಿಯದ್ದೇನಿದೆ ದೇವಿ? ಆ ದುರ್ಮುಖಿ ತನ್ನೆಲ್ಲ ಶಕ್ತಿಯನ್ನು ಕಾರ್ಕೋಟಕ ವಿಷವನ್ನು ಹರಡುವುದರಲ್ಲಿ ಬಳಸಿದ್ದಳು. ಅವಳು ಅಪರಾಜಿತ ಗ್ರಂಥವನ್ನು ಪಡೆಯುವ ಹಾದಿಯಲ್ಲಿ ಸೃಷ್ಟಿಸುವ ಸಮಸ್ಯೆಗಳು ಸದ್ಯಕ್ಕೆ ನಿಲ್ಲುವಂಥದ್ದಲ್ಲ. ಅದೇನು ನಿಜ ಸ್ವಾಮಿ. ಆದರೆ ಸಿದ್ಧಲಿಂಗನ ಕಾರ್ಯವೈಖರಿ ಅದೆಷ್ಟು ಸಮರ್ಪಕವಾಗಿದೆ ಎಂದರೆ ಅವಳು ತನ್ನ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ನಿಮ್ಮಿಬ್ಬರ ಸಹಕಾರವೂ ಇದೆಯಲ್ಲ. ನನಗಂತೂ ನೀವು ಭುವಿಗೆ ತೆರಳಿ ಆ ವೈದ್ಯನಾಥೇಶ್ವರನಾಗಿದ್ದನ್ನು ನೋಡಿದ್ದೇ ನನಗೊಂದು ವಿಶೇಷ ಅನುಭವ. ಬಹಳ ಚೆನ್ನಾಗಿತ್ತು. ನೀವಂತೂ ಆ ಸರೋವರದ ಜಲವನ್ನು ಕುಡಿದ ಪರಿ, ಆ ಹಳ್ಳಿಗರನ್ನು ಗುಣಪಡಿಸಿದ ರೀತಿಯನ್ನು ನೋಡಿ ನನಗಂತೂ ನನ್ನ ಮನಸ್ಸು ಕಣ್ಣು ಆನಂದದಿಂದ ತುಂಬಿಕೊಂಡವು. ಹೌದು ಸ್ವಾಮಿ. ಜೊತೆಗೆ ಸಂಕ್ರಮಣ ಕಾಲದಲ್ಲಿ ಅವರೊಂದಿಗೆ ಹಬ್ಬದಲ್ಲೂ ಭಾಗಿಯಾಗಿ ಒಳ್ಳೆಯ ಕಾರ್ಯವನ್ನೇ ಮಾಡಿದಿರಿ. ಸಿದ್ಧಲಿಂಗನ ಭಕ್ತಿಗೆ, ಜನರ ಪ್ರೀತಿಗೆ ಒಲಿಯದೇ ಇರಲಾಗಲಿಲ್ಲ ದೇವಿ. ಹೀಗಾಗಿ ಅವರ ಕೋರಿಕೆಗೆ ಮಣಿದು ಅವರೊಂದಿಗೆ ಹಬ್ಬವನ್ನು ಆಚರಿಸಿ ಬಂದೆ. ಅಲ್ಲಿಯ ಜನರ ಆನಂದವನ್ನಂತೂ ಬಣ್ಣಿಸಲು ಸಾಧ್ಯವೇ ಇಲ್ಲ. ದೇವಾನುದೇವನಾದ ನಿಮ್ಮೊಂದಿಗೆ ಆ ಜನರು ಇರುವ ಸೌಭಾಗ್ಯವನ್ನು ಕರುಣಿಸಿದರಲ್ಲ. ಇದಕ್ಕಿಂತ ಆ ಜನರಿಗೆ ಈ ಜನ್ಮದಲ್ಲಿ ಇನ್ನೇನು ಬೇಕು ಹೇಳಿ? ಸರಿಯಾಗಿ ಹೇಳಿದಿರಿ ನಾರದರೆ. ಭಕ್ತರಿಗೆ ಭಗವಂತನ ಜೊತೆಗೆ ಈ ರೀತಿ ಒಡನಾಡುವ ಅವಕಾಶ ಸಿಗುವುದು ದುರ್ಲಭವೇ ಸರಿ. ಏನ್ ವೇದ, ಹಬ್ಬಕ್ಕೆ ತುಂಬಾ ಆಫರ್ ಸಿಕ್ಕಿದ್ದೀರಾ ಅಂತ ನಿಮ್ಮ ಅಂಗಡಿಯಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ? ಆಫರ್ಸ್ ನಮ್ಮ ಅಂಗಡಿಲ್ಲ? ಹೌದು, ಲಕ್ಕಿ ಡಿಪ್ ಎತ್ತು ವಿನ್ ಆದವ್ರಿಗೆ ಬಹುಮಾನ ಎಲ್ಲ ಕೊಡ್ತಾರಂತೆ. ಈಗಿರೋ ಸಾಲ ತೀರ್ಸಕ್ಕೆ ಒತ್ತಾಡ್ತದೆ ಲಕ್ಕಿ ಡಿಪ್ ಬೇರೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಉಮಾ ಕಲಾ ಕೇಂದ್ರದಲ್ಲಿ ಲಕ್ಕಿ ಡಿಪ್ ಕೂಡ ಇದೆ. ವೇದ ನೋಡಿ, ಕೇಳಿಸ್ಕೊಂಡ್ಯಾ? ಅನೌನ್ಸ್ ಮಾಡ್ತಿದ್ದಾರೆ. ಲಕ್ಕಿ ಡಿಪ್ ಅಲ್ಲಿ ಗೆದ್ದವರಿಗೆ ಒಳ್ಳೆ ಒಳ್ಳೆ ಬಹುಮಾನಗಳನ್ನ ಕೂಡ ಕೊಡಲಾಗ್ತದೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಫರ್ಸ್, ಅದೇ ಪ್ರಾಬ್ಲಮ್. ಸ್ಟಾರ್ಟ್ ಆದ್ಮೇಲೆ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಓಕೆ. ಬರಮನ್ನ, ಈ ಪ್ರಮೋಷನ್ ಸಾಕಾಗಲ್ಲ, ಇನ್ನು ಜಾಸ್ತಿ ಪ್ರಮೋಷನ್ ಆಗಬೇಕು. ನಾಳೆ ಅಂಗಡಿ ಮುಂದೆ ಜನ ಸಾಗರ ಇರ್ಬೇಕಾ? ನೋಡ್ತಾ ಇರೋಣ, ನಮ್ಮ ಪ್ರಮೋಷನ್ಸ್ಗೆ ನಾಳೆ ಬರೋ ಜನ ಕಂಟ್ರೋಲ್ ಮಾಡೋಕ್ಕಲ್ದೆ ಲಾಠಿ ಚಾರ್ಜ್ ಮಾಡಿಸ್ಬೇಕು. ನಾನು ನಿಮಗೆ ಫಸ್ಟ್ ಲಾಠಿ ಚಾರ್ಜ್ ಮಾಡಿಸ್ಬೇಕು. ಏನಿದೆಲ್ಲ ಏನು ಮಾಡ್ತಿದ್ದೀರಾ? ಪ್ರಮೋಷನ್ ಮಾಡ್ತಿದ್ದೀವಿ. ನಾಳೆ ನೋಡು ಅಂಗಡಿ ಮುಂದೆ ರಶ್ಶು. ಏನು ಪ್ರಯೋಜನ? ಅಂಗಡಿ ಬಾಗ್ಲು ತೆಗೆದು ವ್ಯಾಪಾರ ಮಾಡಿದ್ರೆ ತಾನೇ ರಶ್ ಆಗಕ್ಕೆ. ಅಂದ್ರೆ ಅವತ್ತು ನಿಮ್ಮ ಅಣ್ಣ ಒಡವೆ ತಗೊಂಡು ಹೋಗಿರೋ ಕಾರಣಕ್ಕೆ ಇವತ್ತು ನಮ್ಮ ಮನೆಗೆ ಸೇಟು ಬಂದು ಹಣ ಬೇಕು ಅಂತ ವಾರ್ನಿಂಗ್ ಕೊಟ್ಟು ಹೋಗಿದಾರಂತೆ. ಹೆಸರು ತಕ್ಕಂಗೆ ಸರಿಯಾಗಿದ್ದಾನೆ ಆ ಸೇಟು. ಹೆದರ್ಸಿದ್ರೆ ನೀವು ಹೆದರ್ಕೋತೀರ. ಆ ರೀತಿ ಅದನ್ನ ದುಡ್ಡು ಮಾಡೋಣ ಅಂತ ಈ ರೀತಿ ಸ್ಕೆಚ್ ಹಾಕಿದ್ದಾನೆ. ಆ ಸೇಟುಗೆ ನಾನೊಂದು ಗತಿ ಕಾಣಿಸ್ತೇನೆ. ಬೇಡ, ಆ ಕೆಲಸ ಮಾತ್ರ ಮಾಡಬೇಡ. ಈಗಾಗಲೇ ತುಂಬ ಹೆಲ್ಪ್ ಮಾಡಿದ್ಯಾ ನಮಗೆ ನೀನು. ಅಲ್ಲ, ನಮ್ಮ ಹಣೆ ಬರೋಕ್ಕೆ ನೀನು ಹೊಣೆ ಆಗೋದು ಬೇಡ. ನೀನು ಸುಮ್ಮನಿದ್ರೆ ಅಷ್ಟೇ ಸಾಕು ನನಗೆ. ಅದು ಆ ಸೇಟು ಯಾಕೆ ಈ ಥರ ಮಾಡ್ತಿದ್ದಾನಂತ
ಕಣ್ಣು ಹಿಡಿಯೋದು ಬೇಡವಾ? ಅಯ್ಯೋ ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡು, ನೀವು ಏನೇ ಮಾಡಿದ್ರು ಅದು ನನಗೆ ಅರ್ಥ ಆಗುತ್ತೆ. ಆದರೆ ನಮ್ಮ ಮನೆಯವ್ರಿಗೆ ಯಾವುದೋ ಒಂದು ಕಾರಣದಿಂದ ನೀನು ಸುಮ್ಮನೆ ನಿಷ್ಠೂರ ಆಗ್ತೀಯ. ಅವ್ರಿಗೆ ಮತ್ತೆ ನನ್ನ ಕೈಲಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಬೇಡ, ಸುಮ್ಮನಿರು. ನೋಡಿ, ನಾನು ಏನೇ ಒಳ್ಳೇದು ಮಾಡಿದ್ರು ಅದನ್ನೊಂದು ತಪ್ಪನ್ನ ನಿಮ್ಮ ಮನೆಯವ್ರು ಕಂಡು ಹಿಡಿತಾರೆ. ಅದಕ್ಕೆ ತಕ್ಕನಂಗೆ ಆ JS ಉಪ್ಪು ಖಾರ ಹಾಕಿ ತಾನೇ ಸತ್ಯವಂತದ್ದು ಅಪ್ರೂವ್ ಮಾಡ್ತಾನೆ. ನಾನು ಬದಲಾಗಿದೆ ಅಂತ ಪ್ರೂವ್ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ನೋಡಿ ಮೇಡಮ್, ನಿಮ್ಮ ಸಹವಾಸ ಮಾಡಿದಾಗಿಂದ, ಈ ಅಂಗಡಿಗೆ ಬಂದಾಗಿಂದ ನಾನು ತುಂಬಾ ಚೇಂಜ್ ಆಗಿದ್ದೀನಿ. ಅದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೋಡಿ, ನಿಮಗೆ ನನ್ನಿಂದ ತೊಂದರೆ ಆಗಿದೆ, ಅದಕ್ಕೆ ಸೊಲ್ಯೂಷನ್ನು ನಾನೇ ಹುಡುಕ್ತೀನಿ. ಬರ್ತೀನಿ ಮೇಡಮ್. ನಿನ್ನ ಸಹಾಯ ನನಗೆ ಅರ್ಥ ಆಗುತ್ತೆ, ಆದರೆ ಅದು ಬೇರೆಯವ್ರಿಗೆ ಬೇರೆ ಥರನೇ ಕಾಣುತ್ತೆ. ವಿಕ್ರಮ್, ನನಗೆ ನಿನ್ನ ಮೇಲೆ ನಿಜವಾಗ್ಲೂ ಬೇಜಾರಿಲ್ಲ. ಆದರೆ ನೀನು ನನಗೋಸ್ಕರ ತೊಂದರೆ ತೊಗೊಳ್ತೀಯಲ್ಲ, ಅದೇ ಬೇಜಾರು ಅಷ್ಟೆ. ಸಂಯುಕ್ತ ಸಂಯುಕ್ತ ಅತ್ತೆ, ಏನಾಯ್ತು? ಯಾಕೆ ನೀವಿಬ್ರು ಇಷ್ಟು ಸೈಲೆಂಟಾಗಿ ಬಂದು ನಿಂತಿದ್ದೀರಾ? ಮಮತಾನು ಬಂದಿದ್ದಾಳೆ. ನೀನು ನೋಡಿದರೆ ಹತ್ತು ಬಿಡ್ತೀನಂತ ಹೊರಗಡೆ ನಿಂತಿದ್ದಾಳೆ. ಅತ್ತೆ, ಅದು ಯಾವುದೋ ಕೇಸು. ನಿಮ್ಮ ಮೇಲೆ ಕೇಸ್ ಆಗಿದೆಯಂತೆ. ಮನೆಗೆ ಪೊಲೀಸ್ ಬಂದಿದ್ದಾರಾ? ಹೌದು ಸಂಯುಕ್ತ, ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಂತೆ. ಏನಿದೆ ಸಂಯುಕ್ತ, ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ತಪ್ಪು ನೀನು ಏನು ಮಾಡಿದೀಯಾ? ಅದೇನೋ ಮೋಸ, ಹೆದರ್ಸೋದು, ಬೆದರ್ಸೋದು ಅಂತ ತಲೆ ಬುಡ ಇಲ್ದ ಮಾತಾಡ್ತಾ ಇದ್ದಾರೆ. ಸರಿ, ಹಾಕಿದ್ರೆ ನಾನು ಅವ್ರ ಜೊತೆ ಹೋಗ್ಬೇಕಾಗತ್ತೆ. ಸಂಯುಕ್ತ, ಅತ್ತೆ ಏನು ಹೇಳ್ತಾ ಇದ್ದೀರಾ? ನೀವು ಯಾಕೆ ಅವ್ರ ಜೊತೆ ಹೋಗ್ಬೇಕು? ಯಾವನ ಅವ್ನು ಗೋವಿಂದರಾಜು? ಅವನು ಯಾಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ? ಯಾವ ಪ್ರಾಪರ್ಟಿ ಅದು? ಏನು ನಡೆದಿದೆ? ಈ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಅಭಿ. ವಾಟ್ ಯು ಮೀನ್ ಅತ್ತೆ? ಇನ್ಯಾಕೆ ಸಂಯುಕ್ತ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ನಿನ್ನಿಂದ ಏನು ತಪ್ಪಾಗಿದೆ? ನೀನು ಹೆದರ್ಸಿ ಬೆದರಿಸಿ ಆಸ್ತಿ ಕಿತ್ಕೊಳ್ಳೋದಾ? ಅಲ್ಲ, ಇದನ್ನೆಲ್ಲ ನಾವು ನಂಬೇಕಾ? ನಮಗಿರೋ ಆಸ್ತಿನ ಕೂತ್ಕೊಂಡು ತಿಂದ್ರು ಕರಗಲ್ಲ. ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತೀಯ ಅಂತಂದ್ರೆ ನಾವಿದನ್ನ ನಂಬಲ್ಲ. ಯಾವ ನೀವು ಗೋವಿಂದರಾಜು? ಎಲ್ಲರೂ ನಿನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ. ಏನಿದ್ರ ಉದ್ದೇಶ? ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ಏನು ಮಾಡಬೇಕಂತ ಹೊರಟಿದ್ದಾರೆ? ಕಲ್ಯಾಣ್, ಈ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಇದಲ್ಲ. ವಾರೆಂಟ್ ತಂದಿದ್ದಾರೆ ಅನಿಸುತ್ತೆ. ಅಂದಮೇಲೆ ನಾನು ಅವ್ರ ಜೊತೆ ಹೋಗಲೇಬೇಕು. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ವಾದ ಮಾಡೋದು ಬೇಡ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡಬೇಕು.